ನಿಮ್ಮ ಹೆಮ್ಮೆಯ ಕನ್ನಡಿಗ ಸಚಿನಿಂದ ಸ್ವಾಗತ. ಈ ಏರಿಯಾದಲ್ಲಿ ನೋಡ್ರಿ ಹೆವಿ ಜನ ಕಾಣಕತ್ತಾರ. ಯಾಕಂದ್ರೆ ಇಲ್ಲಿ ಎಂದೂ ಆಗದಿರೋಂಥದ್ದು ಒಂದು ಸ್ಟೋರ್ ಓಪನ್ ಆಗ್ಬಿಟ್ಟೈತಿ ಈ ಸಿಟಿಯಲ್ಲಿ ಫಸ್ಟ್ ಟೈಮು. ಅದು ಯಾವ ಸ್ಟೋರ್ ಅಂದ್ರೆ ಡಾಮಿನೋಸ್ ಪಿಜ್ಜಾ. ಮುಂಚೆ ಬೇರೆ ಬೇರೆ ಸಿಟಿಯಲ್ಲಿ ಎಲ್ಲ ಕಡೆ ಇದೆ, ಬಟ್ ಈ ಸಿಟಿಯಲ್ಲಿ ಮಾತ್ರ ಫಾರ್ ದಿ ಫಸ್ಟ್ ಟೈಮ್ ಅವ್ರು ಓಪನ್ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ. ನೀವೇನಾದ್ರೂ ಇಲ್ಲೇ ಸ್ಟೋರಲ್ಲಿ ಕೂತ್ಕೊಂಡು ತಿನ್ಬೇಕಂದ್ರೆ ಈ ತರ ವೇಟಿಂಗ್ ಅಲ್ಲಿ ಕೂತ್ಕೋಬೇಕು. ನೀವು ಪಾರ್ಸಲ್ ತಗೊಂಡು ಹೋಗ್ತೀನಂತಂದ್ರೆ ಈ ತರ ತಂದಿಡ್ತಾರೆ. ನಾವು ಈ ತರ ತಗೊಂಡು ಬ್ಯಾಗ್ ಹೋಗ್ತಾ ಇರ್ಬೇಕು. ಇಲ್ಲಿ ನೋಡಿ ಒಳಗಡೆ ಈ ತರ ಜನ ಕೂತ್ಕೊಂಡಿದ್ದಾರೆ. ಓಕೆನಾ, ನಮಗೇನಾರು ಇಲ್ಲೇ ಕೂತ್ ತಿನ್ಬೇಕಂದ್ರೆ ಈ ತರ ವೇಟಿಂಗ್ ಏರಿಯಾ ಐತಲ್ಲ, ಇಷ್ಟು ಕಾಯ್ಕೋತ್ ಕುಂದಿರ್ಬೇಕು. ಬಟ್ ನಮ್ದು ಟೈಮ್ ಬರೋಷ್ಟಿಗೆ ಒಂದು ಊಟ ಮಾಡಿ ಒಂದು ರೌಂಡ್ ನಿದ್ರೆನೇ ಆಗಿರುತ್ತೆ, ಅಷ್ಟು ಲೇಟ್ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಸರಿಯಪ್ಪ ಇಲ್ಲಿಂದು ಫ್ಲೇವರ್ ಹೆಂಗಿದೆ, ಯಾಕಂದ್ರೆ ಇಲ್ಲಿ ನೋಡಿ ಒಂದೊಂದು ಸಿಟಿಯಲ್ಲಿ ಒಂದೊಂದು ಥರ ಮಾಡ್ತಾರೆ ಆ ಫ್ಲೇವರ್ ಟೇಸ್ಟ್. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಒಂದ್ಸರಿ ಒಂದು ಆರ್ಡರ್ ಮಾಡಿ ಒಂದು ಪಿಜ್ಜಾ ತೊಗೊಂಡ್ಬಿಟ್ಟು ಪಾರ್ಸಲ್ಗೋಸ್ಕರ ವೇಟ್ ಮಾಡ್ಕೊತೀನಿ, ತೊಗೊಂಡು ಹೋಗ್ಬಿಡ್ತೀನಿ. ಗುರು ಹತ್ತತ್ರ 1 ತಾಸು ಆದ್ಮೇಲೆ ನಂದು ಇವಾಗ ಪಾರ್ಸಲ್ ಸಿಕ್ತು. ನಾನಂತೂ ಇಲ್ಲಿ ಕುತ್ಕೊಂಡಂತೂ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಬೇರೆ ರೆಸ್ಟೋರೆಂಟಿಗೆ ಹೋಗ್ತೀನಿ. ಇಲ್ಲಿ ಚೈನಾದಲ್ಲಿ ಇದೊಂದು ನಡೆಯುತ್ತಪ್ಪ, ಬೇರೆ ರೆಸ್ಟೋರೆಂಟಲ್ಲೂ ಸಹಿತ ಗುರುವೇ, ಬೇರೆ ರೆಸ್ಟೋರೆಂಟಲ್ಲೂ ಸಹಿತ ನಾವು ಈ ಫುಡ್ನ ತಿನ್ಬೋದು. ಬೇರೆ ಫುಡ್ ಯಾವುದಾದ್ರೂ ತಂದು ಸಹಿತ ತಿನ್ಬೋದು. ಸೊ ಅದಕ್ಕೆ ಇವಾಗ ಏನು ಮಾಡ್ತೀನಿ, ಬೇರೆ ರೆಸ್ಟೋರೆಂಟಿಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಈ ಫುಡ್ಡು ಆ ಫುಡ್ 2 ಸೇರಿ ತಿಂತೀರಂತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿ ಯು.